ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನ ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನ, ರಿಚಾರ್ಜ್ ಸೇವೆಯನ್ನ ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂತಹ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದ್ರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ತಾವೆಲ್ಲ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೆ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್, ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನರರೋಗಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಕೇಸ್ಗಳನ್ನು ನಾವೇ ಹೈದರಾಬಾದ್ಗೆ ಕಳಿಸಿಕೊಟ್ಟಿದ್ದೇವೆ. ಈ ಸಮಸ್ಯೆಗಳನ್ನು ಮನಗಂಡು ಗುತ್ತಿಗೆ ಆಸ್ಪತ್ರೆಯಲ್ಲಿಯೇ ನರರೋಗ ಚಿಕಿತ್ಸೆಯನ್ನು ಪೂರ್ಣಾವಧಿಗೆ ನೀಡಲು ಬಯಸಿದ್ದೇವೆ. ಡಾಕ್ಟರ್ ಪ್ರಶಾಂತ್ ಇನ್ನು ಮುಂದೆ ಸೇವೆ ನೀಡ್ತಾ ಇದ್ದಾರೆ. ಡಾಕ್ಟರ್ ಚಂದ್ರಕಾಂತ್ ಗುತ್ತಿಗೆ ಹೇಳಿಕೆ. ಕರ್ನಾಟಕ ರಾಜ್ಯವು 1997ರ ಸಹಕಾರಿ ಅಧಿನಿಯಮಗಳಿಗೆ ತಿದ್ದುಪಡಿ ಮಾಡಿ ಸಹಕಾರ ತತ್ವಗಳಿಗೆ ತಿಲಾಂಜಲಿ ಇಟ್ಟಿದೆ. ಕೆಲವು ತಿದ್ದುಪಡಿಗಳು ಸ್ವಾಗತಾರ್ಹ, ಆದರೆ ಇನ್ನು ಕೆಲವು ತಿದ್ದುಪಡಿಗಳು ಸಹಕಾರ ತತ್ವಕ್ಕೆ ಮಾರಕವಾಗಿವೆ. ಗುರುನಾಥ್ ಚಾಂತಿಕರ್ ಸುದ್ದಿಗೋಷ್ಠಿಯಲ್ಲಿ ಅಸಮಾಧಾನ. ಕರ್ನಾಟಕ ರಾಜ್ಯ ಕ್ರೈಸ್ ಅತಿಥಿ ಶಿಕ್ಷಕರ ಹಾಗೂ ಉಪನ್ಯಾಸಕರ ಸಂಘದ ವತಿಯಿಂದ ಜರುಗಿದ ಪತ್ರಿಕಾಗೋಷ್ಠಿ. ಅತಿಥಿ ಉಪನ್ಯಾಸಕರ ಹಾಗೂ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹ. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿ ಸಂಘರ್ಷಿಸಿದ್ರಿ. ಹೆಡ್ ಇಂಜುರಿ ಇರಬಹುದು, ಬ್ರೈನ್ ಇಂಜುರಿ ಇರಬಹುದು, ಸ್ಪೈನಲ್ ಕಾರ್ಡ್ ಇಂಜುರಿ ಇರಬಹುದು, ಅಥವಾ ನರರೋಗಗಳಿಗೆ ಸಂಬಂಧಪಟ್ಟಂತೆ ಅನೇಕ ಕಾಯಿಲೆಗಳು ಗಂಭೀರ ಸ್ವರೂಪವನ್ನು ಪಡ್ಕೊಂಡಾಗ ಸ್ವತಃ ನಾವೇ ಎಷ್ಟೋ ಬಾರಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಹೈದರಾಬಾದ್ಗಳಿಗೆ ಆ ರೋಗಿಗಳಿಗೆ ಕಳಿಸ್ಕೊಟ್ಟಿದ್ದೇವೆ. ಆದರೆ ಇದೀಗ ಗುದ್ಗೆ ಆಸ್ಪತ್ರೆಯಲ್ಲಿಯೇ ಈ ಒಂದು ನರರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಅವರನ್ನು ಪೂರ್ಣಾವಧಿಯಾಗಿ ಅವರಿಗೆ ನಾವು ನೇಮಕವನ್ನು ಮಾಡಿಕೊಂಡು ಸೇವೆಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ಅವಕಾಶವನ್ನು ನೀಡಿದ್ದೇವೆ. ಸಾರ್ವಜನಿಕರು ಅಂದರೆ ಜಿಲ್ಲೆಯ ಜನತೆ ನರರೋಗ ಚಿಕಿತ್ಸೆಯನ್ನು ನಮ್ಮ ಆಸ್ಪತ್ರೆಯಲ್ಲಿಯೇ ಪಡೆದುಕೊಳ್ಳಬಹುದು ಎಂದು ಹೃದಯ ರೋಗ ತಜ್ಞರಾಗಿರುವಂಥ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಒಂದು ನಮ್ಮ ಗುದ್ಗೆ ಆಸ್ಪತ್ರೆಯಲ್ಲಿ ಕ್ಯಾಥ್ಲ್ಯಾಬ್ ವ್ಯವಸ್ಥೆ ಇದೆ, ಎಂಜಿಯೋಗ್ರಾಫಿ ಇದೆ, ಸ್ಟಂಟ್ ಅಳವಡಿಕೆ ಇದೆ, ಮುಂತಾದ ಚಿಕಿತ್ಸೆಗಳನ್ನು ನಾವು ನೀಡ್ತಾ ಇದ್ದೇವೆ. ಆದರೆ ನರರೋಗ ತಜ್ಞರ ಒಂದು ಕೊರತೆಯನ್ನು ಮನಗಂಡು ಅದನ್ನು ಕೂಡ ಈಗ ಆರಂಭ ಮಾಡಿದ್ದೇವೆ. ಜಿಲ್ಲೆಯ ಜನರು ಇದರ ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಹೇಳಿದರು. ಡಾಕ್ಟರ್ ಸಚಿನ್ ಗುದ್ಗೆ ಅವರು ಮಾತನಾಡಿ, ನರರೋಗ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಅವರು ಬೀದರ್ ನೆಲದಲ್ಲಿಯೇ ಜನಿಸಿ ಬೇರೆ ಬೇರೆ ಮಹಾನಗರಗಳಲ್ಲಿ, ವಿದೇಶಗಳಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದರು. ಕೂಡ ಮತ್ತೆ ತಾಯಿ ನೆಲದಲ್ಲಿಯೇ ಸೇವೆ ಸಲ್ಲಿಸಲು ಒಪ್ಪಿಕೊಂಡಿದ್ದು ನಮ್ಮೆಲ್ಲರ ಸೌಭಾಗ್ಯ. ಹೀಗಾಗಿ ನರರೋಗ ತಜ್ಞರಾದ ಅವರು ಉತ್ತಮ ಚಿಕಿತ್ಸೆಯನ್ನು ನೀಡ್ತಾರೆ. ಜಿಲ್ಲೆಯ ಜನತೆ ಅವರ ಅನುಭವ ಮತ್ತು ಉತ್ತಮ ಚಿಕಿತ್ಸೆಯ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ನರರೋಗ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಅವರು ಮಾತನಾಡಿ, ಸ್ಟ್ರೋಕ್ ಆದ ತಕ್ಷಣವೇ ಚಿಕಿತ್ಸೆ ನೀಡುವ ಎಲ್ಲ ವ್ಯವಸ್ಥೆ ನಮ್ಮ ಗುದ್ಗೆ ಆಸ್ಪತ್ರೆಯಲ್ಲಿದೆ. ಕ್ಯಾಥ್ಲ್ಯಾಬ್ ವ್ಯವಸ್ಥೆ ಇದೆ. ಒಂದು ಟೀಮ್ ಮಾಡಿಕೊಂಡು ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಕಡಿಮೆ ಖರ್ಚಿನಲ್ಲಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಡ ರೋಗಿಗಳಿಗೆ ಈ ಆಸ್ಪತ್ರೆ ಸಂಜೀವಿನಿಯಾಗಿದೆ ಎಂದು ಹೇಳಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಹೃದಯ ರೋಗ ತಜ್ಞರಾದ ಡಾಕ್ಟರ್ ನಿತಿನ್ ಗುದ್ಗೆ, ಡಾಕ್ಟರ್ ಮಹೇಶ್ ತೋಂಡಾರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಷ್ಟೋ ಕೇಸ್ಗಳು ನಾನು ನೋಡಿದಾಗೆ ಇಂಥ ಬ್ರೈನ್ ಇಂಜುರಿ, ಹೆಡ್ ಇಂಜುರಿ, ಸ್ಟ್ರೋಕು, ಲಕ್ವಾ ಅಥವಾ ಟ್ಯೂಮರ್ ಬಂತು, ಸ್ಪೈನ್ ಇಂಜುರಿ ಆಯಿತು, ನಮ್ಮಲ್ಲಿ ಸವಲತ್ತು ಇರಲಿಲ್ಲ ಬೀದರ್ದಲ್ಲಿ. ಆ ರೀತಿ ಹೈಟೆಕ್ ICU ಆಗಲಿ, ನ್ಯೂರೋ ಸರ್ಜನ್ ಆಗಲಿ, ಅದಕ್ಕೆ ನಾವು ಕೇಸ್ಗಳನ್ನು ಹೈದರಾಬಾದ್ಗೆ ನಾವೇ ಕಳಿಸ್ಕೊಡ್ತೀವಿ.
ಹೈದರಾಬಾದ್ ಕಳಿಸ್ಕೊಡ್ತೀವಿ, ಶೋಲಾಪುರ ಕಳಿಸ್ಕೊಡ್ತೀವಿ. ಗುಲ್ಬರ್ಗದಲ್ಲಿ ಈಗ ಮೊನ್ನೆ ಸ್ಟಾರ್ಟ್ ಆಗಿದೆ, 3-4 ವರ್ಷ ಆಯ್ತು ಅಷ್ಟೇ. ಸೊ ಇದನ್ನು ಈಗ ನಾವು ಪರಿಸ್ಥಿತಿ ನೋಡಿದ್ರೆ ನಮ್ಮ ಬೀದರ್ ಜಿಲ್ಲೆ, ಪರ್ಟಿಕ್ಯುಲರ್ಲಿ ಬೀದರ್ ಭಾಳ ಉತ್ತಮ ಸ್ಥಿತಿ ಇದೆ ಆರೋಗ್ಯದಲ್ಲಿ. ಹೃದಯ ರೋಗದಲ್ಲಿ ತುಂಬ ಕ್ಯಾಥ್ಲ್ಯಾಬ್ಗಳು ಬಂದಿದ್ದೀವಿ. ಸ್ಟೆಂಟ್ ಹಾಕೋದು, ಎಂಜಿಯೋಗ್ರಫಿ ಮಾಡೋದು, ಬೈಪಾಸ್ ಸರ್ಜರಿ ನಮ್ಮಲ್ಲಿ ಆಗ್ತಾಯಿದೆ. 10,000 ರೂಪಾಯಿ ಇಂಜೆಕ್ಷನ್ ಬೇಕು ಕೊಡಬೇಕು ಅಂದ್ರೆ ಎಲ್ಲಿಂದ ತರಬೇಕು? ಪಾಪ ಅವರು MLA ಸ್ವಸ್ತರು ಎಲ್ಲ ಅರೇಂಜ್ ಮಾಡಿ ತಂದು ಕೊಟ್ಟರು. ಇಂಜೆಕ್ಷನ್ ಕೊಟ್ಟು 2 ಗಂಟೆದಲ್ಲಿ ನಡ್ಕೋತಾ ಸ್ಟಾರ್ಟ್ ಮಾಡೋದು. ಸಾಯಂಕಾಲ ಮನೆಗೆ ಡಿಸ್ಚಾರ್ಜ್ ಮಾಡಿದ್ವಿ. ಅಂದರೆ ಇಷ್ಟು ಏನು ಪವರ್ಫುಲ್ ಇಂಜೆಕ್ಷನ್ ಟ್ರೀಟ್ಮೆಂಟ್ ಬಂದಿದೆ ಈಗ, ಅದರ ಸದುಪಯೋಗ ಎಲ್ಲರಿಗೂ ಮುಟ್ಟಬೇಕು. ಅದಕ್ಕೆ ಈಗ ಡಾಕ್ಟರ್ ಸಾಹೇಬ್ರು ಹೇಳಿದ್ರು, ಗೋಲ್ಡನ್ ಮಿನಿಟ್ ಅಂತ ಹೇಳಿದ್ರು. ಗೋಲ್ಡನ್ ಅವರ್ ಅಂದಿಲ್ಲ, ಎವ್ರಿ ಮಿನಿಟ್ ಕೌಂಟ್ಸ್ ಅಂತ. ಸ್ಟ್ರೋಕ್ ಆದಾಗೆ, ಯಾಕೆ ಹೃದಯಘಾತವಾದಾಗೆ ಈಗ ಡಾಕ್ಟರ್ ನಿತಿನ್ ಅವರು ಸೇವೆ ಕೊಡ್ತಾ ಇದ್ದಾರೆ. ಹೃದಯಘಾತವಾದ ಬಂದೆ 15 ನಿಮಿಷದಲ್ಲಿ ಒಬ್ಬರು ವಕೀಲ್ ಸಾಹೇಬರು, ಕಾಶಿನಾಥ್ ವಕೀಲ್ ಅಂತ, ಅವರಿಗೆ ಹೃದಯಘಾತ ಆಗಿದ್ದು 15 ನಿಮಿಷ ಬಂದ ಮೇಲೆ ಸ್ಟೆಂಟ್ ಹಾಕಿದ್ರು. ಅವರು ಸಾಯುವ ಸ್ಥಿತಿಯಲ್ಲಿದ್ದರು, ಬದುಕಿದ್ರು. ಇಂಥ ಪವಾಡಗಳು ದಿವಸ ಆಗ್ತಾ ಇದ್ದಾವೆ. ಇದು ಏಕೆ ಆಗ್ತಾ ಇದ್ದಾರೆ? ಸೇವೆ ಮನೋಭಾವನೆ ಮತ್ತು ಡಾಕ್ಟರ್ಸ್ಗಳು ಅವೈಲೇಬಲ್ ಅದಾರೆ, ಈ ಬಿದರ್ದಲ್ಲಿ ಅವೈಲೇಬಲ್, ಈ ಕಡೆ ಹೋಗಬೇಕಾಗಿಲ್ಲ. ಈಗ ಇದು ಎಲ್ಲ ಸದುಪಯೋಗ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಎಲ್ಲರಿಗೂ ಕಳಕಳಿಯಿಂದ ಕೇಳಿಕೊಡ್ತೀನಿ. ಧನ್ಯವಾದಗಳು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ನಮ್ಮಲ್ಲಿ ಗುದ್ಗೆ ಹಾಸ್ಪಿಟ್ಲಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲ್ ಅಂತ ಇತ್ತೀಚೆಗೆ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಯಾವುದೇ ಪೇಷಂಟ್ ಬಂದ್ರೂ ಅದಕ್ಕೆ ಇಂಟ್ರಾವಿನಸ್ ಥ್ರೊಂಬೋಲಿಸಿಸ್ ಆಗಲಿ. ಫಾರ್ಚುನೇಟ್ಲಿ ನಮ್ಮಲ್ಲಿ ಕ್ಯಾಥ್ಲ್ಯಾಬ್ ಕೂಡ ಇದೆ. ಕ್ಯಾಥ್ಲ್ಯಾಬ್ ಮುಖ್ಯ ಅಧಿಕಾರಿಗಳಾದ ಡಾಕ್ಟರ್ ನಿತಿನ್ ಅವರು ಪರಿಣಿತಿ ಹೊಂದಿದ್ದಾರೆ. ಇನ್ ಕೇಸ್ ಥ್ರೊಂಬೆಕ್ಟಮಿ ಮಾಡಬೇಕಂದ್ರೂ ಕ್ಯಾಥೆಟರ್ ಮುಖಾಂತರ ಬ್ರೈನ್ ವೆಸಲ್ಸ್ಗೆ ಹೋಗಿ ಥ್ರೊಂಬೆಕ್ಟಮಿ ಮಾಡೋ ಅವಕಾಶ ಕೂಡ ಲಭ್ಯ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಾಗಲೇ ಸಚಿನ್ ಸರ್ ಹೇಳ್ದಂಗೆ ನ್ಯೂರೋ ಟ್ರಾಮಾ ಒನ್ ಆಫ್ ದ ಮೇಜರ್ ಕಾಮನ್ ಕಾಸ್ ಆಫ್ ಯಂಗ್ ಡೆತ್. ಎಸ್ಪೆಷಲಿ ಇವಾಗ ರೋಡ್ಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದ್ದಾವೆ, ವೆಹಿಕಲ್ಸ್ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಕ್ಲಚ್ ಒತ್ತಿದ್ರೆ, ಎಕ್ಸಲೇಟರ್ ಒತ್ತಿದ್ರೆ ಜುಯಿ ಅಂತ ಹೋಗುತ್ತೆ. ಹಂಗೆ ಅದೇ ಥರ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಇವಾಗಿರೋ ಆಕ್ಸಿಡೆಂಟ್ಗಳೆಲ್ಲ ಹೈ ಸ್ಪೀಡ್, ಅಂದರೆ ಮೇಜರ್ ಹೈ ಇಂಪ್ಯಾಕ್ಟ್ ಇಂಜುರೀಸ್ ಅಂತ. ಸೆಲೆಕ್ಟಿವ್ ಹೆಡ್ ಇಂಜುರಿ ಬರೋದು ಭಾಳ ರೇರು. ಯೂಶಲಿ ಚೆಸ್ಟ್ ಇಂಜುರೀಸ್ ಇರುತ್ತೆ, ಅಬ್ಡೋಮನ್ ಇಂಜುರೀಸ್ ಇರುತ್ತೆ, ಲಾಂಗ್ ಬೋನ್ ಫ್ರ್ಯಾಕ್ಚರ್ಸ್ ಇರುತ್ತೆ. ಇದಕ್ಕೆ ಒಬ್ಬನೇ ನ್ಯೂರೋಸರ್ಜನಿಂದ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪರಿಣಿತಿ ಹೊಂದಿದ್ದ ಡಾಕ್ಟರ್ಸ್ನ ಐಡೆಂಟಿಫೈ ಮಾಡಿ ಒಂದು ಟೀಮ್ ಮಾಡಿಕೊಂಡು, ಬಿಕಾಸ್ ಟೀಮ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪಾಲಿಟ್ರಾಮಾ. ಅದನ್ನು ಉತ್ತಮ ಗುಣಮಟ್ಟವಾಗಿ ಯಾವುದೇ ಒಂದು ಹೈ ಕ್ಲಾಸ್ ಹಾಸ್ಪಿಟ್ಲಲ್ಲಿ ಏನು ಸೇವೆ ಸಿಗುತ್ತೆ ಅದನ್ನು ಅಫೋರ್ಡೆಬಲ್ ಪ್ರೈಸಲ್ಲಿ, ಇನ್ ಕೇಸ್ ಗೌರ್ಮೆಂಟ್ ಸ್ಕೀಮ್ ಅಪ್ಲೈ ಆದರೆ ಆ ಸ್ಕೀಮಲ್ಲಿ ಚಿಕಿತ್ಸೆ ಮಾಡೋ ಥರ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ವಿತ್ ರೆಸ್ಪೆಕ್ಟ್ ಟು ಬ್ರೈನ್ ಸರ್ಜರೀಸ್, ಎಸ್ ವಿ ವಿಲ್ ಡೂ ಎಫರ್ಟ್ಸ್ನ ಮಿತಿಮೀರಿ ಪ್ರಯತ್ನ ಮಾಡಿ ಯಾವುದೇ ಥರದ್ದು ಬಡ ರೋಗಿಗಳಿಗೆ, ಯಾರು ಮೆಟ್ರೋ ಸಿಟಿಗೆ ಹೋಗಿ ಅಲ್ಲಿ ಇದೇ ಸೇಮ್ ಸರ್ಜರಿ ಎಕ್ಸಾಂಪಲ್ ಕೊಡ್ತೀನಿ. ಇದೇ ಸರ್ಜರಿ ಅಗರ್ ಹೈದರಾಬಾದ್ ಬೆಂಗಳೂರಲ್ಲಿ ಮಾಡಿದರೆ ಸುಮಾರು 8 ರಿಂದ 10 ಲಕ್ಷ ಆಗೋದು. ಮಿನಿಮಮ್ ಕಾಸ್ಟಲ್ಲಿ ಇಲ್ಲಿ ಗುದ್ಗೆ ಹಾಸ್ಪಿಟ್ಲಲ್ಲಿ ನಾವು ಮಾಡಿ ಪೇಷಂಟ್ನ ನಡೆಸ್ಕೊಂಡು ಮನೆಗೆ ಕಳಿಸಿದ್ದೀವಿ. ಈ ಥರ ಅವಕಾಶ ನಮ್ಮೂರಲ್ಲಿ ಇದೆ, ಉಪಯೋಗಿಸ್ಕೊಳ್ಬೇಕು. ಆಮೇಲೆ ನಿಮ್ಮಿಂದ ಎಲ್ಲರಿಂದ ಕೋಆಪ್ರೇಷನ್ ಇದ್ದರೆ ಇನ್ನೂ ಮುಂದೆ. ಉದ್ದೇಶ ಒಂದೇ ನೋಡಿ, ನಾನು ಸತ್ಯಸಾಯಿಯಲ್ಲಿ ಓದಿರೋದು, ನನಗೆ ದುಡ್ಡು ಮಾಡಬೇಕಂತ ಬಂದಿಲ್ಲ ಇಲ್ಲಿ. ಅಲ್ಲಿ ಒಂದು ಒಳಗಡೆ ಸೆಲ್ ಟು ಸೆಲ್ ಒಳಗಡೆ ಇಂಬಾಯವಾಗಿದೆ ಸೇವೆ ಮಾಡಬೇಕು ಅನ್ನೋದು. ಸೇವೆ ಮಾಡ್ತಾ ಹೋದಂಗೆ ಇವಾಗ ಜೀವನದಲ್ಲಿ ಬದುಕಬೇಕಂದ್ರೆ ದುಡ್ಡು ಮಾಡ್ದಂಗೆಲ್ಲ ರೋಗಗಳು ಶುರು ಆಗುತ್ತೆ. ಆಮೇಲೆ ಹೊಟ್ಟೆ ಬೆಳೆಸಬೇಡಿ. ಹೊಟ್ಟೆ ಬೆಳೀತಾ ಹೋದಂಗೆ ಬೆನ್ನ ಮೇಲೆ ಸ್ಟ್ರೆಸ್ ಬೀಳ್ತಾ ಹೋಗುತ್ತೆ, ಬೆನ್ನು ಡಿಜನ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇವತ್ತಿನ ದಿವಸ ಸ್ಪೈನ್ ವರ್ಲ್ಡ್ ಹೆಲ್ತ್ ಡೇ ದಿವಸ ಇದು ಒಂದು 2 ಮಾತು ಎಲ್ಲರದ್ದು ತಲೆಯಲ್ಲಿ ಕೂತ್ಕೊಂಡ್ರೂ ನಂದು ಉದ್ದೇಶ ಸರಿ ಹೋಗುತ್ತೆ. ಇಷ್ಟು ಹೇಳಿ ಇನ್ನೊಂದು ಸಲ ಕಳ್ಕೊಳ್ಳಿಂದಂದರೆ, ಯಾವುದೇ ಥರದ ನರ ಸಂಬಂಧಪಟ್ಟಿದ್ದು, ಬೆನ್ನಿಗೆ ಸಂಬಂಧಪಟ್ಟಿದ್ದು ಯಾವುದೇ ಥರ ಕನ್ಸಲ್ಟೇಷನ್ ಬೇಕಾದರೆ ದಯವಿಟ್ಟು ಬಂದು ಸಂಪರ್ಕಿಸಿ. ನಮ್ಮ ಕೈಲಾದಷ್ಟು ನಾವು ಅದನ್ನು ಹೆಲ್ಪ್ ಮಾಡಿ ಅದನ್ನು ಗುಣಪಟ್ಟ ಮಾಡೋಕ್ಕೆ ಪ್ರಯತ್ನಿಸ್ತೀವಿ. ಆಮೇಲೆ ಆ್ಯಸ್ ಫಾರ್ ಎಸ್ ಟ್ರಾಮಾ ಇಸ್ ಕನ್ಸಿಡರ್ಡ್, ಆಕ್ಸಿಡೆಂಟ್ ಕೇಸ್ಗಳು ಈ ಥರ ಕಂಪ್ಲೀಟ್ ಟೀಮು ಇನ್ಕ್ಲೂಡಿಂಗ್ ಇಂಟೆನ್ಸಿವಿಸ್ಟು, ಸರ್ಜನ್, ಆರ್ಥೋಪೆಡಿಕ್, ಆಮೇಲೆ ಟ್ರೈನ್ಡ್ ಸ್ಟಾಫು ಇರೋದು ಈ ನಮ್ಮ ಸೆಂಟ್ರಲ್ಲಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಇದರಿಂದ ಏನು ಅಂದರೆ ಜನರಿಗೆ ಹೆಲ್ಪ್ ಆದರೆ ಸಾಕು. ಎಂಡ್ ಆಫ್ ದ ಟಾಕ್ ಅಗೇನ್ ಇನ್ನೊಂದು ಸಲ ಸಮಸ್ತ ಲೋಕ ಸುಖಿನೋ ಭವಂತು, ಅದೇ ನಮ್ಮ ಧ್ಯೇಯ. ತುಂಬಿದ ನ್ಯೂರೋಸರ್ಜನ್ ಆದ ಡಾಕ್ಟರ್ ಪ್ರಶಾಂತ್ ಅಡೆ ಸರ್
ನಮ್ಮ ಬೀದರದ ಗುಬ್ಬಿ ಆಸ್ಪತ್ರೆಯ ಸಲಹಾ ನ್ಯೂರೋ ಸರ್ಜನ್ ಆಗಿದ್ದಾರೆ. ಡಾಕ್ಟರ್ ಪ್ರಶಾಂತ್ ರೈ ಸರ್ ಅವರು ನ್ಯೂರೋ ಸರ್ಜರಿ ಪದವಿಯನ್ನು ಖ್ಯಾತವಾದ ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಮೆಡಿಕಲ್ ಸೈನ್ಸ್ ಬೆಂಗಳೂರಲ್ಲಿ ಪೂರ್ಣಗೊಳಿಸಿದ್ದು, MS ರಾಮಯ್ಯ ಮೆಡಿಕಲ್ ಕಾಲೇಜಲ್ಲಿ MBBS ಮುಗಿಸಿದ್ದಾರೆ. ಅದನಂತರ ಅವರು ಅಮೆರಿಕ ECFMG ಪ್ರಮಾಣ ಪತ್ರವನ್ನು ಸಹ ಪಡೆದಿದ್ದಾರೆ. ಅವರು DNB ನ್ಯೂರೋ ಸರ್ಜರಿ ಮುಗಿಸಿ ಇನ್ನೂ ಉನ್ನತ ಶಿಕ್ಷಕರಿಂದ ಯೂನಿವರ್ಸಿಟಿ ಆಫ್ ಇಲಿನಾಯ್ಸ್ ಶಿಕಾಗೋದಲ್ಲಿ 1 ವರ್ಷ ಮಾಡಿದ್ದಾರೆ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ 1 ವರ್ಷ ಎಕ್ಸ್ಪೀರಿಯನ್ಸ್ ಪಡೆದಿದ್ದಾರೆ. ಅದರ ನಂತರ ಅವರು ಮತ್ತೆ ಪುನಃ ನಮ್ಮ ಸತ್ಯಸಾಯಿ ಇನ್ಸ್ಟಿಟ್ಯೂಟಲ್ಲೇ ಅವರು ಜಾಯಿನ್ ಆಗಿ ನ್ಯೂರೋ ಸರ್ಜರಿಯಲ್ಲಿ 14 ವರ್ಷಗಳ ಅನುಭವವಿದೆ. ಇದು ನಮ್ಮ ಎಂಟೈರ್ ಕಲ್ಯಾಣ ಕರ್ನಾಟಕ ರೀಜನಲ್ಲೇ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಸೀನಿಯರ್ ಮೋಸ್ಟ್ ನ್ಯೂರೋ ಸರ್ಜನ್ ಆಗಿದ್ದಾರೆ. ಅವ್ರ ಕೈಯಲ್ಲಿ 18,500ಕ್ಕಿಂತ ಹೆಚ್ಚು ರೋಗಿಗಳನ್ನು ಚಿಕಿತ್ಸೆ ನೀಡಲಾಗಿದೆ ಮತ್ತು ಸುಮಾರು 3,000ಕ್ಕಿಂತ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಅವರ ಫೀಲ್ಡ್ ಆಫ್ ಎಕ್ಸ್ಪರ್ಟೀಸ್ ಏನಂದರೆ ಬ್ರೈನ್, ನಮ್ಮ ಮೆದುಳು ಆ್ಯಂಡ್ ಬ್ರೈನ್ ಮತ್ತು ಸ್ಪೈನ್ ಸರ್ಜರಿಗಳನ್ನು ಬಹಳಷ್ಟು ಎಕ್ಸ್ಪರ್ಟೈಸ್ ಆಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಕೇಸ್ಗಳನ್ನು. ಅದೇ ರೀತಿ ಮಕ್ಕಳ ನ್ಯೂರೋ ಸರ್ಜರಿ, ಮೆದುಳಿನ ಗಾಯಗಳು ಹಾಗೂ ಕಡಿಮೆ ಆಕ್ರಮಣಾತ್ಮಕ ಗುರಿ ಶಸ್ತ್ರಚಿಕಿತ್ಸೆಗಳನ್ನು ಪ್ರಮುಖವಾಗಿ ಅವರು ಮಾಡ್ತಾರೆ. ನ್ಯೂರೋ ಸರ್ಜರಿ ಸುತ್ತಮುತ್ತಲಿನ ಜನರಿಗಾಗಿ ಆಶಯ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯ ಪ್ರತೀಕರಾಗಿದ್ದಾರೆ. ನಾವು ಹೆಮ್ಮೆ ಪಡುವ ವಿಷಯವೇನೆಂದರೆ ಅವರು ನಮ್ಮ ಗುಬ್ಬಿ ಆಸ್ಪತ್ರೆಯ ನ್ಯೂರೋ ತಂಡದ ಅವಿಭಾಜ್ಯ ಭಾಗ. ತಮ್ಮ ಪರಿಣತಿ ಮತ್ತು ದಯಾಮಯ ಮನಸ್ಸಿನ ಮೂಲಕ ಜನರ ಜೀವನದಲ್ಲಿ ಹೊಸ ನಂಬಿಕೆ ಮತ್ತು ಹೊಸ ಬೆಳಕನ್ನು ತರುತ್ತಿದ್ದಾರೆ. ನಾವು ಗುಬ್ಬಿ ಆಸ್ಪತ್ರೆಯಿಂದ ಹೆಮ್ಮೆಯಿಂದ ಸರ್ ಅವರಿಗೆ ಸ್ವಾಗತಿಸುತ್ತೇವೆ. ಅದೇ ರೀತಿ ಇದು ನ್ಯೂರೋ ಸರ್ಜರಿ ಆ್ಯಂಡ್ ಟ್ರಾಮಾ ಅಂದರೆ ಒಬ್ಬರ ಡಾಕ್ಟರ್ ಕೆಲಸವಿಲ್ಲ. ಇದು ಒಂದು ದೊಡ್ಡ ಟೀಮ್ ಆಫ್ ಡಾಕ್ಟರ್ಸ್ ಬೇಕಿದ್ದಕ್ಕೆ. ಈ ಟೀಮ್ ಆಫ್ ಡಾಕ್ಟರ್ಸ್ ಪ್ರಮುಖ ಇದರ ಡೈರೆಕ್ಟರ್ ಆಗಿದ್ದಾರೆ ಪ್ರಶಾಂತ್ ರೈ ಸರ್. ಇದರ ಅಸೋಸಿಯೇಟ್ ಡಾಕ್ಟರ್ಸ್ ಯಾರಿದ್ದಾರೆ ಅಂದರೆ ಸರ್ಜನ್ ಆದ ಡಾಕ್ಟರ್ ನಾಗರಾಜ್ ಮಿತ್ರ ಸರ್ ಇದ್ದಾರೆ. ಅವರು ಸಹ 14 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಅವರು ಎಲ್ಲಿ ಬೇರೆ ಕಡೆಯಲ್ಲಿ ಗಾಯ ಆದರೆ ಅದನ್ನು ಸೂಚರಿಂಗ್ ಮಾಡೋದು, ಎಲ್ಲಿ ಅಬ್ಡಮನ್ ಇಂಜುರಿ ಆದರೆ ಅದನ್ನು ಎಕ್ಸ್ಪೀರಿಯನ್ಸ್ ಆಗಿ ಹ್ಯಾಂಡಲ್ ಮಾಡೋದು. ಯಾಕಂದರೆ ಆಕ್ಸಿಡೆಂಟ್ ಆಗಿದಾಗೆ ನಾವು ಕಾಣಿಸೋದು ಒಂದು, ಬಟ್ ಇರೋದು ಒಂದಿರುತ್ತೆ. ಕಾಣಿಸ್ತದೆ ಬರೀ ಕೈಗೆ ಪೆಟ್ಟಾಗಿದೆ ಅಂತೆ, ಬಟ್ ಭಾಳಷ್ಟು ಜನ ಹೊಟ್ಟೆಗೆ ಪೆಟ್ಟಾಗುತ್ತೆ. 1-2 ತಾಸಲ್ಲಿ ಪೇಷಂಟ್ BP ಡ್ರಾಪ್ ಆಗುತ್ತೆ. ಅದು ಸೊ ಆ ಏರಿಯಾ ಎಕ್ಸ್ಪರ್ಟೈಸಲ್ಲೂ ಅವ್ರು ನಾಗರಾಜ್ ಸರ್ ಅವರು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರವು ವಿಧಾನಸಭೆಯ ಅಧಿವೇಶನದಲ್ಲಿ ಸೌಹಾರ್ದ ಸಹಕಾರಿ ಸಂಘಗಳು ಸೌಹಾರ್ದ ಸಹಕಾರಿಯ ಅಧಿನಿಯಮ 1997ಕ್ಕೆ ತಿದ್ದುಪಡಿಯನ್ನು ಮಾಡುವ ಮೂಲಕ ಸಹಕಾರ ತತ್ವಗಳಿಗೆ ತಿಲಾಂಜಲಿ ಹೇಳಿದೆ ಎಂದು ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಒಂದು ಬೆಂಗಳೂರಿನ ನಿರ್ದೇಶಕರಾಗಿರುವಂತಹ ಗುರುನಾಥ್ ಜಾಂತಿಕರ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಕೆಲವೊಂದು ತಿದ್ದುಪಡಿಗಳು ಮತ್ತು ಸೇರ್ಪಡೆಗಳು ಸ್ವಾಗತಾರ್ಹವಾಗಿವೆ, ಆದರೆ ಇನ್ನು ಹಲವು ತಿದ್ದುಪಡಿಗಳು ಸಹಕಾರಿ ಕ್ಷೇತ್ರಕ್ಕೆ ಮಾರಕವಾಗಿವೆ. ರಾಜ್ಯದ ಶಾಸನಬದ್ಧ ಭದ್ರತಾ ಮೀಸಲು, ದ್ರವ್ಯತಾ ಮೀಸಲು, ಆಮೇಲೆ ಹೂಡಿಕೆ ಕಾಯ್ದೆ, ಠೇವಣಿಗಳ ಉಪಯೋಗಕ್ಕೆ ನಿರ್ಬಂಧ, ಆಸ್ತಿ ಮತ್ತು ಹೊಣೆಗಾರಿಕೆ ಘೋಷಣೆ, ಲೆಕ್ಕ ಪರಿಶೋಧನೆ ಮಂಡಳಿ ಪದ್ಧತಿ ಇವು ಮಾರಕವಾಗಿವೆ. ಇನ್ನು ಪದಾಧಿಕಾರಿಗಳ ಚುನಾವಣೆ, ರಿಕ್ತ ಸ್ಥಾನಕ್ಕೆ ಒಂದು ಆಯ್ಕೆ, ಆಮೇಲೆ ಸಾಲಗಾರರ ಒಂದು ಪಟ್ಟಿ ಪರಿಗಣನೆ ಇವು ಸ್ವಾಗತಾರ್ಹವಾಗಿವೆ ಎಂದು ಜಾಂತಿಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ.
ಮುಂದುವರೆದು ಮಾತನಾಡಿದ ಅವರು, ಪ್ರಸ್ತುತ ಸರ್ಕಾರ ಕರ್ನಾಟಕ ಸೌಹಾರ್ದ ಅಧಿನಿಯಮ 1997ಕ್ಕೆ 2025ರ ಸೆಪ್ಟೆಂಬರ್ 11ರಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ. ಕಾಯ್ದೆಯ ಒಟ್ಟು 24 ಸೆಕ್ಷನ್ಗಳಿಗೆ ತಿದ್ದುಪಡಿ ಸೇರ್ಪಡೆಗಳು ಮಾಡಿವೆ. ಆದರೆ ಹೂಡಿಕೆಯನ್ನು ಕೇವಲ ಅಪೆಕ್ಸ್, ಡಿಸಿಸಿ ಬ್ಯಾಂಕ್, ಪಟ್ಟಣ ಸಹಕಾರಿ ಬ್ಯಾಂಕ್ಗಳಲ್ಲಿ ಮಾತ್ರ ಮಾಡಬಹುದಾಗಿದೆ. ಇದರಿಂದ ಸಹಕಾರಿಗಳ ಸ್ವಯಂ ಆಡಳಿತ ಹಾಗೂ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಲಿದೆ ಎಂದು ಹೇಳಿದರು. ಠೇವಣಿಗಳ ಹಣವನ್ನು ಕೇವಲ ಸಾಲ ನೀಡಿಕೆ ಹಾಗೂ ಹೂಡಿಕೆಗೆ ಮಾತ್ರ ಬಳಸಬೇಕೆಂದು ನಿರ್ಬಂಧ ವಿಧಿಸಿದೆ. ಮತ್ತಿತರ ಚಟುವಟಿಕೆಗಳಿಗೆ ಬಳಸಲು ನಿರ್ಬಂಧ ಹೂಡಿದೆ. ಇದರಿಂದ ಸಹಕಾರಿಗಳ ಸ್ವಯಂ ಆಡಳಿತ ಹಾಗೂ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಲಿದೆ ಎಂದು ಜಯಂತಿಕರ್ ತಿಳಿಸಿದರು. ಇದೇ ವೇಳೆ ಸಹಕಾರಿ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಕಾಯ್ದೆಗಳು ಎರಡಿದೆ, ನಮ್ಗೆ ಗೊತ್ತಿರಲಿ. ಒಂದು ಸಹಕಾರ ಸಂಘಗಳ ಕಾಯ್ದೆ 1959. ಈ ಕಾಯ್ದೆ ಬಂದು ದೇಶದಲ್ಲಿ 120 ವರ್ಷ ಕಳೀತು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಅಧಿನಿಯಮ 1997. ಈ ಕಾಯ್ದೆ ಈ ವರ್ಷ ತನ್ನ ಬೆಳ್ಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದೆ. ಅಂದರೆ 25 ವರ್ಷ ಆಯಿತು. 25ನೇ ವರ್ಷ ಕಾಲಿಟ್ಟು ನಾವು ಈ ಬೆಳ್ಳಿ ಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ವಿ. ಇಂಥ ಸಂದರ್ಭದಲ್ಲಿ ಇವತ್ತು ಸಹಕಾರ ಚಳವಳಿಗೆ ಎಷ್ಟು ಮಹತ್ವ ಇದೆ ಅಂತಕ್ಕಂಥದ್ದನ್ನು ನಮ್ಮೆಲ್ಲರಿಗೂ ಗೊತ್ತಿದೆ. ಕೇಂದ್ರ ಸರ್ಕಾರದಲ್ಲಿ ಕೂಡ ಈ ಒಂದು ಸಹಕಾರ ಚಳವಳಿಯ ಮಹತ್ವವನ್ನು ಅರಿತು ಕೇಂದ್ರದಲ್ಲಿ ತನ್ನದೇ ಆದಂಥ ಒಂದು ಸಚಿವಾಲಯ ಇರಲಿಲ್ಲ. ಅದು ಕೃಷಿ ಇದರಲ್ಲಿ ತನ್ನ ಒಳಗಡೆ ಶೆಲ್ಟರ್ನಲ್ಲಿತ್ತು. ಅದು ಅನೇಕ ದಿನಗಳ ಸಹಕಾರಿಗಳ ಎಲ್ಲರ ಬೇಡಿಕೆಯಾಗಿತ್ತು. ಕೇಂದ್ರದಲ್ಲೂ ಕೂಡ ತನ್ನದೇ ಆದಂಥ ಒಂದು ಸಹಕಾರ ಸಚಿವಾಲಯ ಇರಬೇಕು ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಸಚಿವಾಲಯವನ್ನು ತನ್ನದೇ ರಚನೆಯನ್ನು ಮಾಡಿತು. ಆದ್ದರಿಂದ ಇವತ್ತು ಕೇಂದ್ರದಲ್ಲಿ ಈ ಸಹಕಾರ ಚಳವಳಿ ಅನೇಕ ಆಮೂಲಾಗ್ರ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದ ಸಹಕಾರಿ ಅಧಿನಿಯಮ 1997ಕ್ಕೆ ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ತಿದ್ದುಪಡಿಗಳನ್ನು ಮಾಡಿದೆ. ಈ ತಿದ್ದುಪಡಿಗಳ ಮೂಲಕ ಸಹಕಾರ ಚಳವಳಿಯ ಬೆಳವಣಿಗೆಗೆ ಕೊಡಲಿ ಪೆಟ್ಟು ಆದಂತಾಗಿದೆ. ಸಂಪೂರ್ಣವಾಗಿ ಸದಸ್ಯರೇ ಇದರ ಒಡೆತನವನ್ನು ಹೊಂದಿರಬೇಕು. ಸ್ವಾಯತ್ತತೆ, ಸ್ವಯಂ ಆಡಳಿತ, ಸ್ವಯಂ ನಿಯಂತ್ರಣದಲ್ಲಿ ಚಳವಳಿ ಕಾರ್ಯನಿರ್ವಹಿಸಿದರೆ ಮಾತ್ರ ಚಳವಳಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ ಮತ್ತು ಜನಸಾಮಾನ್ಯರ ಚಳವಳಿ ಇದು ಆಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಿವರೆಗೆ ಸರ್ಕಾರದ ಕಪಿಮುಷ್ಟಿಯಲ್ಲಿ ಇರುತ್ತೋ ಅಲ್ಲಿವರೆಗೆ ಈ ಚಳವಳಿ ಯಶಸ್ವಿ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳಿದರು. ಅದಕ್ಕಾಗಿ ಈ ಕಾಯ್ದೆಯನ್ನು ತಂದಂಥ ಈ ಕಾಯ್ದೆ ಬಂದ ಮೇಲೆ ಈಗ 25 ವರ್ಷ ಈ ಕಾಯ್ದೆಗೆ, ಈ ಚಳವಳಿಗೆ 25 ವರ್ಷದಲ್ಲಿ 7 ಸಲ ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಆಯಾ ಸರ್ಕಾರ ಬಂದಾಗ ಅವರವ್ರಿಗೆ ಮನೋ ಇಚ್ಛೆವಾಗಿ ಈ ಕಾಯ್ದೆಯನ್ನು ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಇದನ್ನು ಮನೋಸ್ವ ಇಚ್ಛೆಯಾಗಿ ಇದು ತಿದ್ದುಪಡಿ ಮಾಡ್ತಾ ಇದ್ದಾರೆ ಅಂದರೆ, ಇದಕ್ಕೆ ನಮ್ಮ ಇದರಲ್ಲಿ ಏನೂ ಇಲ್ಲ, ನಮ್ಮ ಫೋಲ್ಡರ್ನಲ್ಲಿಲ್ಲ, ನಾವು ಹೇಳಿದ ಇವರು ಕೇಳೋದಿಲ್ಲ ಅಂತಕ್ಕಂಥ ಒಂದೇ ಉದ್ದೇಶದಿಂದ ಅಧಿಕಾರಿಗಳು ತಮ್ಮ ಕಪಿ ಮುಷ್ಟಿಯಲ್ಲಿ ಇದನ್ನು ತರಲಿಕ್ಕೆ ಹೊರಟಿದ್ದಾರೆ. ಅದಕ್ಕಾಗಿ ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆಯ ಅಂಗಸಂಸ್ಥೆಗಳಾಗಿರುವಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮೊರಾರ್ಜಿ ದೇಸಾಯಿ ಶಾಲೆ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಲೆಗಳು ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಏಕಲವ್ಯ, ನಾರಾಯಣ ಗುರು ವಸತಿ ಶಾಲೆಗಳಲ್ಲಿ ಹಲವು ವರ್ಷಗಳಿಂದ ದುಡಿತಾ ಇರುವಂತಹ ಅತಿಥಿ ಶಿಕ್ಷಕರ ಹಾಗೂ ಉಪನ್ಯಾಸಕರ ಜೀವನ ಬಹಳ ದುಸ್ತರವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಆದ್ದರಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು ಎಂದು ಸಂಘದ ರಾಜ್ಯಾಧ್ಯಕ್ಷ ಸಂಗಮೇಶ್ ಚಿದ್ರಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಜವಾಹರ್ಲಾಲ್ ಒಂದು ನವೋದಯ ಶಾಲೆ, ಆಮೇಲೆ ಅತಿಥಿ ಶಿಕ್ಷಕರ ವೇತನ ಸುಮಾರು 34,000 ಇದೆ. ಅದರಂತೆ ಕ್ರೈಸ್ತ ಸಂಸ್ಥೆಯ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೂ ಕೂಡ ಅದೇ ಮಾದರಿಯನ್ನು ಅನುಸರಿಸಿ ವೇತನವನ್ನು ನಿಗದಿಪಡಿಸಬೇಕು, ಸೇವಾ ಭದ್ರತೆ ಒದಗಿಸಬೇಕು, ಜೀವ ವಿಮೆ, PF ಹಣ, ವೈದ್ಯಕೀಯ ಸೌಲಭ್ಯ ಇವೆಲ್ಲವುಗಳನ್ನು ಕೂಡ ಒದಗಿಸಬೇಕು ಅನ್ನುವಂಥ ಆಗ್ರಹವನ್ನು ಸಂಗಮೇಶ್ ಚಿದ್ರಿ ಮಾಡಿದರು.
ದಸರಾ ರಜೆ ಹಾಗೂ ಬೇಸಿಗೆ ರಜೆಯಲ್ಲಿ ಕೈಬಿಡದೆ ನಮ್ಮನ್ನು ಶೈಕ್ಷಣಿಕವಾಗಿ ಕಾರ್ಯನಿರ್ವಹಿಸಿಕೊಂಡು ಹೋಗುವಂತೆ ವರ್ಷ ಪೂರ್ತಿ ಸಂಬಳ ನೀಡಬೇಕು. ಹೈದರಾಬಾದ್ ಕರ್ನಾಟಕ ಭಾಗದ 371J ಅಡಿಯ ವಿಶೇಷ ಸೌಲಭ್ಯದ ಪ್ರಕಾರ 6ರಿಂದ 10 ವರ್ಷ ಮೇಲ್ಪಟ್ಟು ಕಾರ್ಯನಿರ್ವಹಿಸುತ್ತಿರುವ ಸೇವಾನುಭವ ಇರುವ ಅತಿಥಿ ಶಿಕ್ಷಕರನ್ನ ವಯೋಮಾನ ಆಧರಿಸಿ ಖಾಯಂ ಶಿಕ್ಷಕರಾಗಿ ನೇಮಕಾತಿ ಮಾಡಿಕೊಳ್ಳಬೇಕು. ಖಾಯಂ ಅಲ್ಲದ ಶಿಕ್ಷಕರನ್ನ ವಿಲೀನಗೊಳಿಸಿಕೊಂಡಿರುವುದು ಹಾಗೂ ಖಾಯಂಗೊಳಿಸಿಕೊಂಡಿರುವ ಉದಾಹರಣೆಗಳು ಕೂಡ ಇವೆ. ಅದೇ ಮಾದರಿಯಲ್ಲಿ ಮಾನದಂಡಗಳನ್ನು ಅನುಸರಿಸಿ ನಮಗೂ ಕೂಡ ಸಹ ಖಾಯಂಗೊಳಿಸಬೇಕೆಂದು ಚಿದ್ರೆ ತಿಳಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಕ್ರೈಸ್ ಅತಿಥಿ ಶಿಕ್ಷಕರ ಹಾಗೂ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆಸಿದ್ದೇವೆ. ಹಾಗೂ ಹಲವಾರು ಸಾರಿ ನಾವು ಮನವಿ ಕೊಟ್ಟರೂ ಕೂಡ ಯಾವುದೇ ಸಚಿವರು ಹಾಗೂ ಅಧಿಕಾರಿಗಳು ಸ್ಪಂದಿಸಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಪತ್ರಿಕಾ ಮಾಧ್ಯಮದವರು ಮುಂದೆ ನಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ತಿದ್ದೇವೆ. ನಮ್ದು ಸಮಾಜ ಕಲ್ಯಾಣ ಇಲಾಖೆಯ ಅಂಗಸಂಸ್ಥೆಯಾಗಿರ್ತಕ್ಕಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಅಡಿಯಲ್ಲಿ ಬರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಏಕಲವ್ಯ ವಸತಿ ಶಾಲೆ, ಇದು ನಮ್ದು ವಸತಿ ಶಾಲೆ ಆಗಿರ್ತಕ್ಕಂಥದ್ದು ಹಾಗೂ ವಸತಿ ಕಾಲೇಜ್ ಆಗಿರ್ತಕ್ಕಂಥದ್ದು. ಈ ಸರ್ಕಾರಿ ಶಾಲೆಗಳಲ್ಲಿ ಬರೀ 3 ತರಗತಿಯನ್ನು ತೆಗೆದುಕೊಂಡು ರಾಜ್ಯದಲ್ಲಿ ನಾವು ಒಟ್ಟು 1,000ಕ್ಕಿಂತ ಹೆಚ್ಚು ಅತಿಥಿ ಶಿಕ್ಷಕರಿದ್ದೆವು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಜನ ಅತಿಥಿ ಶಿಕ್ಷಕರಿದ್ದೆವು. ದಸರಾ ರಜೆ ಬಂತಂದ್ರೆ ಕೈ ಬಿಡ್ತಾರ, ಬೇಸಿಗೆ ರಜೆ ಬಂತಂದ್ರೆ ಕೈ ಬಿಡ್ತಾರ. ಪ್ರಿನ್ಸಿಪಾಲ್ ಸರಿಯಾದ ಸಮಯಕ್ಕೆ ನಮಗೆ ಸಂಬಳ ಕೊಡ್ತಾ ಇಲ್ಲ, ಸರಿಯಾದ ವೇತನ ಕೊಡ್ತಾ ಇಲ್ಲ. ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಕೊಂಡು ನಾವು ಸಚಿವರಿಗೆ, ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಮನವಿ ಕೊಟ್ಟಿದ್ದೆವು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು. ಅವರೆಲ್ಲರೂ ಕೂಡ ನೋಡೋಣ, ಮಾಡೋಣ, ನಾವು ಗಮನಕ್ಕೆ ತರ್ತೇವೆ, ಸಮಸ್ಯೆ ಬಗೆಹರಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳಿ ಇಲ್ಲಿಯವರೆಗೆ ಕಾಲ ಹರಣ ಆಗ್ಬಿಟ್ಟೆ. ಇನ್ನೂವರೆಗೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ಇದು ನಿಯರ್ ದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂತಹ ಎಲ್ಲಾ ಆದೇಶಗಳು ಈ ಒಂದು ವಸತಿ ಶಾಲೆಗಳು ಡಿಪಾರ್ಟ್ಮೆಂಟ್ ಏನಪ್ಪ ಅಂತಂದ್ರೆ ಪಾಲನೆ ಮಾಡುತ್ತೆ ಸರ್. ವೆನ್ ಇಟ್ ಕಮ್ಸ್ ಟು ಯಾವಾಗ ಒಂದು ಅಕ್ಟೋಬರ್ ತಿಂಗಳ ಪೂರ್ಣ ಪ್ರಮಾಣದ ವೇತನವನ್ನು ಕೊಡಿ ಅಂತ ಹೇಳಿ ಸಾರ್ವಜನಿಕ ಶಿಕ್ಷಣಕ್ಕೆ ಹೇಳಿತ್ತು ಸರ್. ಇವಾಗ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಪೂರ್ಣ ಪ್ರಮಾಣದ ವೇತನವನ್ನು ಅಕ್ಟೋಬರ್ ನಲ್ಲಿ ಪೂರ್ಣ ಪ್ರಮಾಣದ ವೇತನವನ್ನು ಕೊಡ್ತಾ ಇದ್ದಾರೆ. ಬಟ್ ಸರ್ ಅದು ಬಂದ್ಬಿಟ್ಟು 12,500 ಏನೋ ಅಮೌಂಟ್ ಇದೆ ಸರ್ ಪೂರ್ಣ ಪ್ರಮಾಣದಲ್ಲಿ. ಬಟ್ ನಮ್ಮಲ್ಲಿ ಏನದಪ್ಪ ಅಂತಂದ್ರೆ ಯಾವುದೇ ರೀತಿಯ ಪೂರ್ಣ ಪ್ರಮಾಣದ ವೇತನವನ್ನು ಕೊಡ್ತಾ ಇಲ್ಲ ಸರ್ ಇಲ್ಲಿ. ಸರ್ ಆ ತರ ಇದೇನಿಲ್ಲ. ಹೀಗೆ ಒಂದ್ ಸ್ವಲ್ಪ ಅದೇನಾಗಿದೆ ಅಂದ್ರೆ ನಾವು ಮಾನ್ಯ ಇಡಿ ಸರ್ಗಳು ಕೂಡ ರೀಸೆಂಟ್ ಆಗಿಬಿಟ್ಟು ನಮ್ಮ ಒಂದು ಅತಿಥಿ ಶಿಕ್ಷಕರು ಹೋಗಿ ಎಲ್ಲ ಒಂದು ಕೊಟ್ಟಿದ್ವಿ ಸರ್, ನಾವು ಆದೇಶ ಇದು ಕೊಟ್ಟಿದ್ವಿ. ಬಟ್ ಯಾವುದೇ ರೀತಿ ಎಲ್ಲ ನಾವು ಇಡಿ ಅವರಿಗೆ ಮಾತಾಡ್ಕೊಂಡು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಇನ್ನೂ ಕೂಡ ಯಾವುದೇ ರೀತಿ ಕೆಲಸ ಕಾರ್ಯರೂಪಕ್ಕೆ ಬರಲಿಲ್ಲ ಸರ್ ಇನ್ನು. ಸೊ ಹಾಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ಆದೇಶದಂತೆ ನಮಗೂ ಕೂಡ ಏನಪ್ಪ ಅಂತಂದ್ರೆ ಈ ಒಂದು ಅಕ್ಟೋಬರ್ ತಿಂಗಳ ಪೂರ್ತಿ ಪ್ರಮಾಣದ ವೇತನವನ್ನು ಕೊಡ್ಬೇಕಂತ ಹೇಳಿ ನೀವು ಒಂದು ಮಾಧ್ಯಮದ ಮುಖಾಂತರ ಕೇಳಬಹುದು ಸರ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.